ಕನ್ನಡ ಪರ ಸಂಘಟನೆಗಳು ಕಣ್ಣು ಮುಚ್ಚಿಬಿಡ್ತಿಲ್ಲ. ನಾವೆಲ್ಲ ಎಚ್ಚೆತ್ತುಕೊಂಡಿದ್ದೀವಿ. ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡುವಂಥ ಕೆಲಸ ಪ್ರತಿಯೊಬ್ಬರಿಗೂ ನಾವು ಎಚ್ಚರಿಕೆಯನ್ನು ಕೊಡೋ ಮುಖಾಂತರ, ಇಲ್ಲದಿದ್ದರೆ ಮಸಿ ಬಳಿಯುವಂಥ ಕೆಲಸ ನಾವು ಎಲ್ಲ ಕನ್ನಡ ಪರ ಸಂಘಟನೆ ಸೇರಿ ಮಾಡಬೇಕು ಅನ್ನೋದು ಅವ್ರಿಗೆ ಎಚ್ಚರಿಕೆ ಮುಖಾಂತರ ನಾವು ಈಗ ತಾನೇ ಫೋನ್ ಮುಖಾಂತರ ಕರೆ ಮಾಡಿ ಅವ್ರಿಗೆ ಹೇಳಿದ್ದೆ. ಇನ್ನು 8 ಬೋರ್ಡ್ಗಳಿದೆಯಂತ ಇದು ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಕೂಡ ಪ್ರತಿಭಟನೆ ಮಾಡುವ ಮುಖಾಂತರ ಅವರಿಗೆ ಬಂಧನಕ್ಕೊಳಗಾಗಿದ್ದಾರೆ. ಅವ್ರಿಗೆ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಇವತ್ತು ನಾವು ಒತ್ತಾಯಿಸ್ತಾ ಇದ್ದೇವೆ. 60% ಕನ್ನಡ ಇರಬೇಕು. ನೀವು ಕರ್ನಾಟಕದಲ್ಲಿ ಬದುಕಂತೀವರು ಮೊದಲು ಕನ್ನಡಕ್ಕೆ ಮಾನ್ಯತೆ ಕೊಡಿ. ನೆಲ ಜಲ ಕನ್ನಡ ಭಾಷೆ ವಿಚಾರ ಬಂದಾಗ ಎಲ್ಲೂ ರಾಜಿ ಇಲ್ಲ. ಕನ್ನಡ ಪರ ಹೋರಾಟಗಾರರು ಎಲ್ಲ ಒಗ್ಗೂಡಿ ಪ್ರತಿಭಟನೆ ಮೂಲಕವಾಗಿ ಈ ಬೋರ್ಡನ್ನು ಚೇಂಜ್ ಮಾಡೋಂಥ ಕೆಲಸ ಮಾಡ್ತೀವಿ. ಈಗ ಟೈಮ್ ಕೊಟ್ಟಿದ್ದೀವಿ, 2-3 ದಿನದಲ್ಲಿ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಬೋರ್ಡ್ಗೆ ಸಂಬಂಧಪಟ್ಟವರು. ಹಾಗಾಗಿ ಅವಕಾಶಗಳು ಕೊಟ್ಟಿದ್ದೀವಿ ಸರ್. ಇಲ್ಲಿ ಕನ್ನಡ ಪರ ಹೋರಾಟಗಾರರ ಒಂದು ಚಿಂತನೆ ಒಂದೇ, ಕನ್ನಡ ನೆಲ ಜಲ ಕನ್ನಡ ಭಾಷೆಯಲ್ಲಿ ಎಲ್ಲೂ ಕೂಡ ರಾಜಿ ಇಲ್ಲ ಸರ್. ಎಲ್ಲರೂ ಈಗ ತಾನೇ ಕ್ರಮ ಕೈಗೊಂಡಿದ್ರೆ ಇವತ್ತು ನಾರಾಯಣಗೌಡರು ಬಂಧನ ಆಯ್ತೀನಿ. ಇವರು ಆ ಕೆಲಸ ಮಾಡಿಲ್ಲ. ಹಾಗಾಗಿ ಮಾಡಿರೋರನ್ನ ಇವರು ಬಂಧನಕ್ಕೆ ಒಳಪಡಿಸ್ತಾರೆ. ಹಂಗಾದರೆ ಕನ್ನಡ ನೆಲ ಜಲ ಸಂರಕ್ಷಣೆಯಲ್ಲಿ ಹೋರಾಟ ಮಾಡೋರೆ ಅವರೇ ಅಪರಾಧಿಗಳ. ಹಂಗೆಲ್ಲ ಇದು ರಕ್ಷಣೆನೇ ಸರ್ಕಾರನೇ ಮಾಡಲಿ ಪೂರ್ಣ ಪ್ರಮಾಣದಲ್ಲಿ. ನಾರಾಯಣಗೌಡರು ನಾವು ಯಾರೂ ಏನು ಬೇಕಾಗಿಲ್ಲ ಕನ್ನಡ ಉಳಿಸೋಕ್ಕೆ. ನಾರಾಯಣಗೌಡರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಅವ್ರನ್ನ ಕನ್ನಡ ಪರ ಹೋರಾಟಗಾರನ ಹತ್ತಿಕ್ಕುವ ಹುನ್ನಾರ ನಡೀತಾ ಇದೆ ಅಂತ ನಾನು ಅದನ್ನು ಖಂಡಿಸ್ತೀನಿ. ಬಿಡುಗಡೆ ಮಾಡಬೇಕು, ಯಾವುದೇ ಷರತ್ತಿಲ್ಲದೆ ಬೇಷರತ್ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಿ ನ್ಯಾಯಪರ ಹೋರಾಟಕ್ಕೆ, ಕನ್ನಡ ಹೋರಾಟಕ್ಕೆ, ನೆಲ ಜಲ ಸಂರಕ್ಷಣೆಯಲ್ಲಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮಂಥವ್ರನ್ನೇ ಒಳಗಡೆ ಆಗ್ತದೆ. ಹೋರಾಟ ಮಾಡೋರು ಯಾರು? ಹೋರಾಟ ಮಾಡೋರಿಗೆ ನೈತಿಕ ಅಸ್ಥಿರತೆಯನ್ನು ಮಾಡ್ದಂಗೆ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇರೋದಷ್ಟೇ, ಕನ್ನಡ ನೆಲ ಜಲ ಸಂರಕ್ಷಣೆಯಲ್ಲಿ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲ ಒಂದೇ ಮಂತ್ರ, ಕನ್ನಡ ಉಳಿಸಿ ಬೆಳೆಸಿ. ಇದು ನಮ್ಮ ಮಂತ್ರ. ಕನ್ನಡ ಜಲ ನೆಲ ಸಂರಕ್ಷಣೆ ಮಾಡಬೇಕು. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ.